ಫಸ್ಟ್ ಹಾರ್ಮೋನ್ ಟ್ರೀಟ್ಮೆಂಟ್ ಶುರು ಮಾಡೋಕ್ಕೆ ಮುಂಚೆ ಫಸ್ಟಲ್ಲಿ ಇದು ಸೈಕ್ಯಾಟ್ರಿಸ್ಟ್ ಆರ್ ಸೈಕಾಲಜಿಸ್ಟ್ ನೋಡ್ತಾರೆ, ಅದು ನೋಡ್ಸ್ಕೊಂಡು ಡಿಸೈಡ್ ಮಾಡ್ತಾರೆ ನೀವಕ್ಕೆ ಓನ್ಲಿ ಜೆಂಡರ್ ಇನ್ಕಾಂಗ್ರೆನ್ಸ್ ಇದೆ or ಬೇರೆ ಎನಿ ಪ್ರಾಬ್ಲಮ್ ಇದೆ. ಬಿಕಾಸ್ ಸಮ್ಟೈಮ್ಸ್ ಬೇರೆ ಬೇರೆ ಪ್ರಾಬ್ಲಮ್ ಇರುತ್ತೆ, ಸಮ್ ಬೇರೆ ಸೈಕ್ಯಾಟ್ರಿಕ್ ಡಿಸಾರ್ಡರ್ ಇರುತ್ತೆ, ಸಮ್ ಪರ್ಸ್ನಾಲಿಟಿ ಡಿಸಾರ್ಡರ್ಸ್ ಇರುತ್ತೆ, ಅದಕ್ಕೆ ಮಿಮಿಕ್ ಆಗುತ್ತೆ ಜೆಂಡರ್ ಇನ್ಕಾಂಗ್ರೆನ್ಸ್ ಥರ. ಸೊ ಈ ಕಾರಣಕ್ಕೆ ಸೈಕ್ಯಾಟ್ರಿ ಕನ್ಸಲ್ಟೇಷನ್ ಫಾರ್ ಕನ್ಫರ್ಮೇಷನ್ ಆಫ್ ಜೆಂಡರ್ ಇನ್ಕಾಂಗ್ರೆನ್ಸ್ ಡಯಾಗ್ನೋಸಿಸ್ ಕಂಪಲ್ಸರಿ ಇಲ್ಲ. ಬಟ್ ಇದು ಯಾಕೆ ಮಾಡಬೇಕು ಸೈಕ್ಯಾಟ್ರಿ ಕನ್ಸಲ್ಟೇಷನ್? ಟು ರೂಲ್ ಔಟ್ ಅದರ್ ಕಾಸಸ್. ಎನಿ ಬೇರೆ ಪ್ರಾಬ್ಲಮ್ ಇದೆ, ಬೇರೆ ರೀಸನ್ಸ್ ಇದೆ, ಬೇರೆ ಕಾರಣಕ್ಕೆ ಈ ಥರ ಆಗ್ತಾ ಇದೆ, ಇದಕ್ಕೆ ಚೆಕ್ ಮಾಡ್ತಾರೆ. ಒಂದು ಸರಿ ಸೈಕ್ಯಾಟ್ರಿಸ್ಟ್ ನೋಡ್ತಾರೆ, ಅದು ಆಲ್ಸೋ ಚೆಕ್ ಮಾಡ್ತಾರೆ ದಟ್ ಹಾರ್ಮೋನ್ ಟ್ರೀಟ್ಮೆಂಟ್ ಸಪೋಸ್ ನೀವು ಶುರು ಮಾಡ್ತೀರಾ, ಅದು ಆದಮೇಲೆ ಎನಿ ಪ್ರಾಬ್ಲಮ್ ಆಗ್ತಾ ಇದೆ ಇಲ್ಲ, ಅದು ಆಲ್ಸೋ ಚೆಕ್ ಮಾಡ್ತಾರೆ. ಬಿಕಾಸ್ ಸಮ್ಟೈಮ್ಸ್ ಹಾರ್ಮೋನ್ ಟ್ರೀಟ್ಮೆಂಟ್ ಆದಮೇಲೆ ಸೈಕ್ಯಾಟ್ರಿ ಪ್ರಾಬ್ಲಮ್ ಜಾಸ್ತಿ ಆದರೆ ಚಾನ್ಸಸ್ ಇರುತ್ತೆ. ಸಮ್ ಪೇಷಂಟ್ಸ್ಗೆ ಸಮ್ ಸೈಕ್ಯಾಟ್ರಿಕ್ ಪ್ರಾಬ್ಲಮ್ಸ್ ಇರುತ್ತೆ, ಸಮ್ ಡಿಪ್ರೆಷನ್ ಆರ್ ಬೇರೆ ಬೇರೆ ಪ್ರಾಬ್ಲಮ್ಸ್ ಇರುತ್ತೆ. ಈ ಕಾರಣಕ್ಕೆ ಅದೇ ಆಲ್ಸೋ ಚೆಕ್ ಮಾಡ್ತಾರೆ. ಫಸ್ಟ್ ಸೈಕ್ಯಾಟ್ರಿಸ್ಟ್ ಕನ್ಸಲ್ಟೇಷನ್ ಇಂಪಾರ್ಟೆಂಟ್ ಇದೆ. ಕೌನ್ಸ್ಲಿಂಗ್ ಆಗುತ್ತೆ. ಕೌನ್ಸ್ಲಿಂಗ್ ಆದಮೇಲೆ ಒಂದು ಸರಿ ಟೂ ಮಂತ್ಸ್ಗೆ ಆರ್ ಯಾವಾಗ ಸೈಕ್ಯಾಟ್ರಿಸ್ಟ್ ಇಸ್ ಕನ್ಫರ್ಮಿಂಗ್ ಲೈಕ್ ಇದು ಸರಿ ಇದೆ, ಇದು ಪಕ್ಕಾ ಜೆಂಡರ್ ಇನ್ಕಾಂಗ್ರೆನ್ಸ್ ಇದೆ, ಬೇರೆ ಎನಿ ಪ್ರಾಬ್ಲಮ್ ಏನಿಲ್ಲ, ಆ್ಯಂಡ್ ಇದು ಹಾರ್ಮೋನ್ಸ್ ಸ್ಟಾರ್ಟ್ ಮಾಡೋಕ್ಕಾದ್ಮೇಲೆ ಯಾರಿಗೂ ತೊಂದರೆ ಆಗಲ್ಲ, ಅದೇ ಥರ ಕನ್ಫರ್ಮ್ ಮಾಡ್ತಾರೆ. ದೆನ್ ನಾನು ಫರ್ದರ್ ವರ್ಕಪ್ ಮಾಡ್ತೀವಿ. ಫರ್ದರ್ ವರ್ಕಪ್ ಬಗ್ಗೆಗೆ ಫಸ್ಟ್ ಇದು ಸ್ವಲ್ಪ ಬೇಸಿಕ್ ಟೆಸ್ಟ್ ಮಾಡ್ತೀವಿ. ಬಟ್ ಬೇಸಿಕ್ ಟೆಸ್ಟ್ ಮಾಡೋಕ್ಕೆ ಮುಂಚೆ ಫಸ್ಟ್ ನಾನು ಆಲ್ಸೋ ನೋಡ್ತೀವಿ ಲೈಕ್ ಪೇಷಂಟ್ ಓಕೆ ಇದ್ದಾರೆ ಇಲ್ಲ. ಬಿಕಾಸ್ ಸಮ್ಟೈಮ್ಸ್ ಕೆಲವು ಜನಕ್ಕೆ ಇದು ಕ್ಲಿಯರ್ ಇಲ್ಲ ಇದು ಮೈಂಡಲ್ಲಿ, ಅದು ಟ್ರೀಟ್ಮೆಂಟ್ ಆದಮೇಲೆ ಕಂಟಿನ್ಯೂ ಮಾಡ್ತಾರೆ ಇಲ್ಲ, ಚೇಂಜಸ್ ಆದಮೇಲೆ ಇದು ಕ್ಲಿಯರ್ ಇಲ್ಲ ಮೈಂಡಲ್ಲಿ, ಇದು ಮಾಡಬೇಕು ಬೇಡ, ಅದೇ ಥರ ಜನಕ್ಕೆ ನಾನು ಸ್ಟಾರ್ಟ್ ಮಾಡಲ್ಲ. ಅದೇ ಜನಕ್ಕೆ ಏನು ಹೇಳ್ತೀವಿ, ನೀವು ಫಸ್ಟ್ ಡಿಸೈಡ್ ಮಾಡಿ, ವೇಟ್ ಮಾಡಿ, ಒಂದು ಸರಿ ನೀವು ಫುಲ್ ಕನ್ಫರ್ಮ್ಡ್ ಇದ್ದಾರೆ ದೆನ್ ಓನ್ಲಿ ಟ್ರೀಟ್ಮೆಂಟ್ ಶುರು ಮಾಡಬೇಕು. ಸೆಕೆಂಡ್ ಥರ ಇದು ಆಗುತ್ತೆ ದಟ್ ಇದು ಸಮ್ ಜನಕ್ಕೆ ಏನಾಗುತ್ತೆ, ಅದು ಸಮ್ ಪೇಷಂಟ್ಸ್ಗೆ ಅದು ಟ್ರೀಟ್ಮೆಂಟ್ ಶುರು ಮಾಡೋಕ್ಕಾದಮೇಲೆ ಏನಾಗುತ್ತೆ, ಅದು ಸಮ್ ಜನ ಹೇಳ್ತಾರೆ ದಟ್ ನನಗೆ ಇದು ಕಂಫರ್ಟೇಬಲ್ ಇಲ್ಲ, ನನ್ನ ಫ್ಯಾಮ್ಲೀಸ್ ಅಡ್ಜಸ್ಟ್ ಆಗ್ತಾ ಇಲ್ಲ, ಅದೇ ಥರ ಈ ಪ್ರಾಬ್ಲಮ್ ಇರುತ್ತೆ. ನಾನು ಬಿಗಿನಿಂಗಲ್ಲಿ ಹೇಳ್ತೀವಿ ನೀವು ಫಸ್ಟ್ ಫ್ಯಾಮ್ಲಿಯಲ್ಲಿ ಡಿಸ್ಕಸ್ ಮಾಡಿ, ಪೇರೆಂಟ್ಸಲ್ಲಿ ಡಿಸ್ಕಸ್ ಮಾಡಿ, ಎವ್ರಿಬಡಿಗೆ ಲೈಕ್ ಫ್ಯಾಮ್ಲಿ ಮೆಂಬರ್ಸ್ಗೆ ನೀವಕ್ಕೆ ಏನು ಜನ ನೀವಕ್ಕೆ ನಿಯರ್ ಫ್ಯಾಮ್ಲಿ ಮೆಂಬರ್ಸ್ ಇದೆ ಅದರಲ್ಲಿ ಡಿಸ್ಕಸ್ ಮಾಡಿಸ್ಕೊಂಡು ಶುರು ಮಾಡಬೇಕು ಬೆಟರ್. ಬಿಕಾಸ್ ಫ್ಯಾಮ್ಲಿ ಸಪೋರ್ಟ್ ಸಿಸ್ಟಮ್ ತುಂಬ ಇಂಪಾರ್ಟೆಂಟ್ ಇದೆ. ಆಮೇಲೆ ಒಂದು ಸರಿ ಹಾರ್ಮೋನ್ಸ್ಗೆ ಕ್ಲಿಯರ್ ಆಗುತ್ತೆ, ಇದು ಟ್ರೀಟ್ಮೆಂಟ್ ಶುರು ಮಾಡಲೇಬೇಕು, ಪೇಷಂಟ್ ರೆಡಿ ಇದೆ ಆ್ಯಂಡ್ ಆಲ್ ಡಯಾಗ್ನೋಸಿಸ್ ಕ್ಲಿಯರ್ ಇದೆ, ಸೈಕ್ಯಾಟ್ರಿ ಲೆಟರ್ ಇದೆ, ದೆನ್ ಏಜ್ ನೋಡ್ತೀವಿ ಆ್ಯಸ್ ಪರ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಗೈಡ್ಲೈನ್. ಅದು ಮುಂಚೆ ಓನ್ಲಿ ಪ್ಯೂಬರ್ಟಿ ಬ್ಲಾಕರ್ಸ್. ಮೋರ್ ದೆನ್ 18 ಇಯರ್ಸ್ಗೆ ಹಾರ್ಮೋನ್ ಥೆರಪಿ ಶುರು ಮಾಡ್ತೀವಿ. ಬಟ್ ಓನ್ಲಿ ಆಫ್ಟರ್ ಕನ್ಫರ್ಮೇಷನ್. ಶುರು ಮಾಡೋಕ್ಕೆ ಮುಂಚೆ ಸ್ವಲ್ಪ ಟೆಸ್ಟ್ ಮಾಡ್ತೀವಿ. ಟೆಸ್ಟ್ ಮಾಡೋಕ್ಕಾದಮೇಲೆ ಡಿಸೈಡ್ ಮಾಡ್ತೀವಿ ಬಾಡಿಯಲ್ಲಿ ಎನಿ ಸಕ್ಕರೆ ಕಾಯಿಲೆ, ಕೊಲೆಸ್ಟ್ರಾಲ್ ಪ್ರಾಬ್ಲಮ್, ಎನಿ ಬೇರೆ ಪ್ರಾಬ್ಲಮ್ ಇದೆ ಇಲ್ಲ, ಅದು ಚೆಕ್ ಮಾಡ್ತೀವಿ. ಅದು ಇಲ್ಲ, ಅದು ನಾರ್ಮಲ್ ಇದ್ದಾರೆ, ಎವ್ರಿಥಿಂಗ್ ಓಕೆ ಇದ್ದಾರೆ, ಹಾರ್ಮೋನ್ಸ್ ಕೊಡ್ತೀವಿ. ಏನು ಥರ ಹಾರ್ಮೋನ್ಸ್ ಕೊಡಬೇಕು, ಲೈಕ್ ಸಪೋಸ್ ಟ್ರಾನ್ಸ್ ಫೀಮೇಲ್ ಇದೆ, ಈಸ್ಟ್ರೋಜನ್ಸ್ಗೆ ಬೇರೆ ಬೇರೆ ಮೆಥಡ್ಸ್ ಇರುತ್ತೆ, ಟ್ಯಾಬ್ಲೆಟ್ಸ್ ಇರುತ್ತೆ, ಪ್ಯಾಚಸ್ ಇರುತ್ತೆ, ಇಂಜೆಕ್ಷನ್ಸ್ ಇರುತ್ತೆ. ಸೊ ಏನು ಕೊಡಬೇಕು ಅದು ಹಾರ್ಮೋನ್ಸ್ ಲೆವೆಲ್ ಪ್ಲಸ್ ಇದು ಪೇಷಂಟ್ಗೆ ಮೆಟಬಾಲಿಕ್ ಕಂಡೀಷನ್, ಸಕ್ಕರೆ ಕಾಯಿಲೆ, ಕೊಲೆಸ್ಟ್ರಾಲ್ ಲೆವೆಲ್ಸ್, ಸಕ್ಕರೆ ಕಾಯಿಲೆ ಇದೆ ಇಲ್ಲ, ಬಾರ್ಡರಲ್ಲಿ ಸಕ್ಕರೆ ಕಾಯಿಲೆಗೆ ಟೆಂಡೆನ್ಸಿ ಇದೆ, ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇದೆ, ಅದು ನೋಡ್ಸ್ಕೊಂಡು ಆದಮೇಲೆ ಡಿಸೈಡ್ ಮಾಡ್ತೀವಿ. ಸೇಮ್ ವೇ ಟ್ರಾನ್ಸ್ ಮೇಲ್ಸ್ಗೆ ಆಲ್ಸೋ ನೋಡ್ತೀವಿ, ಎನಿ ಸಕ್ಕರೆ ಕಾಯಿಲೆಗೆ ಟೆಂಡೆನ್ಸಿ ಇದೆ, ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇದೆ, ಎನಿ ಬೇರೆ ಹಿಮೋಗ್ಲೋಬಿನ್ ಪ್ರಾಬ್ಲಮ್ ಇದೆ, PCB ಜಾಸ್ತಿ ಪ್ರಾಬ್ಲಮ್ ಇದೆ, ಎನಿ ತೊಂದರೆ ಇದೆ, ದೆನ್ ಅದು ಸ್ವಲ್ಪ ಬೇರೆ ಡೋಸ್ ಕೊಡ್ತೀವಿ ಆರ್ ಲೆಸ್ ಡೋಸ್ ಕೊಡ್ತೀವಿ. ಎನಿವೇಸ್ ಇನಿಷಿಯಲಿ ಆಲ್ವೇಸ್ ಕಡಿಮೆ ಡೋಸೇ ಶುರು ಮಾಡ್ತೀವಿ ಆ್ಯಸ್ ಪರ್ ಗೈಡ್ಲೈನ್ಸ್. ಸ್ಲೋಲಿ ಡೋಸ್ ಹೆಚ್ಚು ಮಾಡ್ತೀವಿ. ಬಿಕಾಸ್ ಫಸ್ಟ್ 3 ಮಂತ್ಸ್ಗೆ ಮಾನಿಟರ್ ಮಾಡಬೇಕು, 3 ತಿಂಗಳ ಒಂದ್ಸರಿ ದಟ್ ಎನಿ ಸೈಡ್ ಎಫೆಕ್ಟ್ಸ್ ಆಗ್ತಾ ಇದೆ ಇಲ್ಲ, ಎನಿ ಸೈಡ್ ಎಫೆಕ್ಟ್ಸ್ ಇದ್ದಾರೆ ದೆನ್ ಅದೇ ಪ್ರಕಾರ ಹಾರ್ಮೋನ್ ಡೋಸ್ ಸೆಟ್ ಮಾಡಬೇಕು. ಹಾರ್ಮೋನ್ ಟ್ರೀಟ್ಮೆಂಟ್ ಶುರು ಮಾಡೋಕ್ಕಾದಮೇಲೆ ಸ್ವಲ್ಪ ಬಾಡಿಯಲ್ಲಿ ಸೈಡ್ ಎಫೆಕ್ಟ್ಸ್ ಆದರೆ ಚಾನ್ಸಸ್ ಇರುತ್ತೆ. ಆಲ್ ಪೇಷಂಟ್ಸ್ಗೆ ಸೈಡ್ ಎಫೆಕ್ಟ್ಸ್ ಬರಲ್ಲ. ಈ ಕಾರಣ ಆಲ್ ಪೇಷಂಟ್ಸ್ಗೆ ಹೆಲ್ದಿ ಲೈಫ್ ಸ್ಟೈಲ್ ಆಲ್ಸೋ ಸಜೆಸ್ಟ್ ಮಾಡ್ತೀವಿ. ಡೈಲಿ ಎಕ್ಸಸೈಸ್ ಮಾಡಬೇಕು, ಹೆಲ್ದಿ ಡಯಟ್ ತೊಗೋಬೇಕು, ಸ್ಮೋಕಿಂಗ್, ಆಲ್ಕೋಹಾಲ್, ಡ್ರಿಂಕ್ಸ್ ಫುಲ್ ಝೀರೋ, ಅದು ಅಲ್ಲಿ ಜಾಸ್ತಿ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಸಮ್ ಜನಕ್ಕೆ ಇದು ಹಾರ್ಮೋನ್ ಟ್ರೀಟ್ಮೆಂಟ್ ಶುರು ಮಾಡೋಕ್ಕಾದಮೇಲೆ ಸಮ್ಟೈಮ್ಸ್ ಸೈಡ್ ಎಫೆಕ್ಟ್ಸ್ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಈ ಕಾರಣ 3 ಮಂತ್ಸ್ ಒಂದ್ಸರಿ ಕೊಲೆಸ್ಟ್ರಾಲ್ ಲೆವೆಲ್ಸ್, ಗ್ಲೂಕೋಸ್ ಲೆವೆಲ್ಸ್, ಶುಗರ್ ಲೆವೆಲ್ಸ್ ಚೆಕ್ ಮಾಡ್ತೀವಿ ಅಲಾಂಗ್ ವಿತ್ ಅದರ್ ಟೆಸ್ಟ್. ಬಿಕಾಸ್ ಇದು ಸಮ್ಟೈಮ್ಸ್ ಹಾರ್ಮೋನ್ಸಲ್ಲಿ ಸೈಡ್ ಎಫೆಕ್ಟ್ಸ್ ಆದರೆ ಚಾನ್ಸಸ್ ಇರುತ್ತೆ. ಲೈಕ್ ಈಸ್ಟ್ರೋಜನ್ ಹಾರ್ಮೋನ್ಸಿಂದ ಟ್ರೈಗ್ಲಿಸರೈಡ್ ಜಾಸ್ತಿ ಆದರೆ ಚಾನ್ಸಸ್ ಇರುತ್ತೆ, ಇದು ಶುಗರ್ ಲೆವೆಲ್ ಜಾಸ್ತಿ ಆದರೆ ಚಾನ್ಸಸ್ ಇರುತ್ತೆ. ಸೇಮ್ ವೇ ಟೆಸ್ಟಾಸ್ಟೆರಾನಿಂದ ಇದು ಕೊಲೆಸ್ಟ್ರಾಲ್ ಲೆವೆಲ್ಸ್ಗೆ ಚಾನ್ಸಸ್ ಇರುತ್ತೆ ಜಾಸ್ತಿ ಆದ್ರೇಕೆ. ಸಮ್ಟೈಮ್ಸ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಆರ್ ಗ್ಲೂಕೋಸ್ ಜಾಸ್ತಿ ಆದರೆ ಚಾನ್ಸಸ್ ಇರುತ್ತೆ. ಆಲ್ ಪೇಷಂಟ್ಸ್ಗೆ ಈ ಥರ ಆಗಲ್ಲ. ಸೊ ಈ ಕಾರಣಕ್ಕೆ ಮಾನಿಟರ್ ಮಾಡ್ತೀವಿ. ಆ್ಯಂಡ್ ಯಾವಾಗ ಜನಕ್ಕೆ ಇದು ಬೇಸ್ಲೈನಿಂದ ಪ್ರಾಬ್ಲಮ್ ಇದ್ದಾರೆ ಅದಕ್ಕೆ ಪ್ರಾಬ್ಲಮ್ ಆದರೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಥರ ಇಲ್ಲ, ಲೈಫ್ ಲಾಂಗ್ ಥರ ಇಲ್ಲ. ಬಿಕಾಸ್ ಇದು ನಾನು ಮಾನಿಟರ್ ಮಾಡ್ತೀವಿ. ಸಪೋಸ್ ಸಮ್ ಪೇಷಂಟ್ಸ್ಗೆ ಎನಿ ಸೈಡ್ ಎಫೆಕ್ಟ್ಸ್ ಇದೆ ಆರ್ ಎನಿ ಹಾರ್ಟ್ ಪ್ರಾಬ್ಲಮ್ ಇದೆ
ಆರ್ ಎನಿ ಬೇರೆ ತೊಂದರೆ ಆಗುತ್ತೆ ಅದೇ ಪೇಷಂಟ್ಸ್ಗೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಸೊ ಈ ಥರ ಲೈಫ್ ಲಾಂಗ್ ವರ್ಡ್ ನಾನು ಯೂಸ್ ಮಾಡಲ್ಲ, ಬಿಕಾಸ್ ಪೇಷಂಟ್ಸ್ಗೆ ಫಾಲೋಅಪಲ್ಲಿ ಡಿಸೈಡ್ ಆಗುತ್ತೆ ಏನು ಹಾರ್ಮೋನ್ ಎಷ್ಟು ಡೋಸ್ಗೆ ಕಂಟಿನ್ಯೂ ಮಾಡಬೇಕು. ಆಫ್ಟರ್ 45-50 ಇಯರ್ಸ್ಗೆ ಆಲ್ ಹಾರ್ಮೋನ್ ಡೋಸೇಜಸ್ ಕಮ್ಮಿ ಮಾಡ್ತೀವಿ. ಮೋಸ್ಟ್ಲಿ ಹಾಫ್ ಆರ್ 1/3 ಡೋಸ್ ಆಗುತ್ತೆ, ಫುಲ್ ಡೋಸ್ ಕೊಡೋಲ್ಲ. ಬಿಕಾಸ್ ಅದೇ ಏಜಲ್ಲಿ ಬೇರೆ ಬೇರೆ ಪ್ರಾಬ್ಲಮ್ ಶುರು ಆಗುತ್ತೆ, ಹಾರ್ಟಲ್ಲಿ, ಕೊಲೆಸ್ಟ್ರಾಲ್ಗೆ, ಶುಗರ್ಸ್ಗೆ. ಈ ಕಾರಣಕ್ಕೆ ಅದು ಫುಲ್ ಡೋಸ್ ಮೋಸ್ಟ್ಲಿ ಕೊಡೋಲ್ಲ, 1/3 ಡೋಸ್ ಮೋಸ್ಟ್ಲಿ ಸಜೆಸ್ಟ್ ಮಾಡ್ತೀವಿ. ಬಟ್ ಯಾವಾಗ ಜನಕ್ಕೆ ಇದು ಪ್ರಾಬ್ಲಮ್ ಆಗ್ತಾಯಿದೆ, ಸೈಡ್ ಎಫೆಕ್ಟ್ಸ್ ಇರುತ್ತೆ, ತುಂಬ ಪ್ರಾಬ್ಲಮ್ ಇದೆ ಹಾರ್ಟಲ್ಲಿ ಆರ್ ಎನಿ ಬೇರೆ ಪ್ರಾಬ್ಲಮ್ ಆಯಿತಾ, ಸ್ಟ್ರೋಕ್ ಆರ್ ಬೇರೆ ಪ್ರಾಬ್ಲಮ್, ಸಮ್ಟೈಮ್ಸ್ ಇದು ಹಾರ್ಮೋನ್ ಸ್ಟಾಪ್ ಆಲ್ಸೋ ಮಾಡಬೇಕು. ಬಿಕಾಸ್ ಡಿಪೆಂಡಿಂಗ್ ಆನ್ ಪೇಷಂಟ್ಸ್ ಕಂಡೀಷನ್, ಜನರಲ್ ಕಂಡೀಷನ್, ಹೆಲ್ತ್ ಕಂಡೀಷನ್ ಡಿಸೈಡ್ ಮಾಡ್ತೀವಿ. ಅದು ಯಾವಾಗ ಜನ ಸರ್ಜರಿ ಮಾಡಲ್ಲ, ಸಪೋಸ್ ಇದು ಟ್ರಾನ್ಸ್ ಫೀಮೇಲ್ ಇದೆ, ಅದು ಸರ್ಜರಿ ಮಾಡಲ್ಲ, ಅದಕ್ಕೆ ಮೇಲ್ ಹಾರ್ಮೋನ್ ಕಡಿಮೆ ಮಾಡೋಕ್ಕೆ ಇಂಜೆಕ್ಷನ್ಸ್ ಕೊಡ್ತೀವಿ, ಪ್ಲಸ್ ಫೀಮೇಲ್ ಹಾರ್ಮೋನ್ ಟ್ಯಾಬ್ಲೆಟ್ಸ್ ಆರ್ ಪ್ಯಾಚಸ್ ಆರ್ ಇಂಜೆಕ್ಷನ್ಸ್ ಕೊಡ್ತೀವಿ. ಸೊ ಅದೇ ಥರ ಸಪೋಸ್ ಡಿಸೈಡ್ ಮಾಡ್ತಾರೆ ಸ್ಟಾಪ್ ಮಾಡೋಕ್ಕೆ, ಸಮ್ ಚೇಂಜಸ್ ಇದು ಮತ್ತೆ ಸರಿ ಲೈಕ್ ಬ್ಯಾಕ್, ವಿ ಕ್ಯಾನ್ ಹ್ಯಾವ್ ದ ಚೇಂಜಸ್ ಬ್ಯಾಕ್ ಟು ದ ನೇಟಲ್ ಜೆಂಡರ್. ಲೈಕ್ ಇಫ್ ಸಪೋಸ್ ಟ್ರಾನ್ಸ್ ಫೀಮೇಲ್ ಇದೆ, ಸಪೋಸ್ ಈಸ್ಟ್ರೋಜನ್ ಹಾರ್ಮೋನ್ ಸ್ಟಾಪ್ ಮಾಡ್ತಾರೆ, ಆರ್ ಸಪೋಸ್ ಪಿರ್ನೋಲ್ಯಾಕ್ಟೋನ್ ಆರ್ ಇದು ಯಾವಾಗ ಇಂಜೆಕ್ಷನ್ಸ್ ತೊಗೊಳ್ತಾ ಇದ್ದರೆ ಆ್ಯಂಟಿ ಆ್ಯಂಡ್ರೋಜನ್ಸ್ ಮೇಲ್ ಹಾರ್ಮೋನ್ಸ್ ಕಡಿಮೆ ಮಾಡೋಕ್ಕೆ ಅದು ಸ್ಟಾಪ್ ಮಾಡ್ತಾರೆ, ಮತ್ತೆ ಮೇಲ್ ಹಾರ್ಮೋನ್ ಜಾಸ್ತಿ ಆಗುತ್ತೆ, ಸಪೋಸ್ ಸರ್ಜರಿ ಮಾಡಲ್ಲ. ಸಪೋಸ್ ಆಲ್ರೆಡಿ ಸರ್ಜರಿ ಆಯಿತಾ, ದೇ ಹ್ಯಾವ್ ಡನ್ ಆರ್ಕಿಡೆಕ್ಟಮಿ, ದೆನ್ ಆಫ್ಟರ್ ದ್ಯಾಟ್ ಇದು ಮೇಲ್ ಹಾರ್ಮೋನ್ ಲೆವೆಲ್ಸ್ ಜಾಸ್ತಿ ಆಗಲ್ಲ, ಬಿಕಾಸ್ ಬಾಡಿಯಲ್ಲಿ ಮೇಲ್ ಹಾರ್ಮೋನೇ ಇಲ್ಲ, ಆರ್ಕಿಡೆಕ್ಟಮಿ ಆಯಿತಾ ಆಲ್ರೆಡಿ. ಅದೇ ಥರ ಜನಕ್ಕೆ ಏನಾಗುತ್ತೆ, ಇದು ಹಾರ್ಮೋನ್ ಸ್ಟಾಪ್ ಮಾಡೋಕ್ಕಾದ್ಮೇಲೆ ಬಾಡಿಯಲ್ಲಿ ಯಾರಿಗೂ ಹಾರ್ಮೋನ್ಸ್ ಇರಲ್ಲ, ನೈದರ್ ಫಿಮೇಲ್ ನಾಟ್ ಮೇಲ್ ಹಾರ್ಮೋನ್ಸ್. ಅದಕ್ಕೆ ಸ್ವಲ್ಪ ಮೆಟಬಾಲಿಕ್ ಪ್ಯಾರಾಮೀಟರ್ಸ್ ಮಾನಿಟರ್ ಮಾಡಬೇಕು. ಬಟ್ ಸಪೋಸ್ ಹಾರ್ಮೋನ್ಸಿಂದ any ಸೈಡ್ ಎಫೆಕ್ಟ್ಸ್ ಆಗ್ತಾ ಇದೆ, ದೆನ್ ಡೆಫಿನೆಟ್ಲಿ ವಿಲ್ ಸ್ಟಾಪ್. ಅದು ಥರ ಏನು ಕ್ಯಾಲ್ಶಿಯಂ, ವಿಟಮಿನ್ ಡಿ, ಕೊಲೆಸ್ಟ್ರಾಲ್ ಲೆವೆಲ್ಸ್ಗೆ ಏನು ಟ್ಯಾಬ್ಲೆಟ್ಸ್ ಬೇಕಾ ಅದೇ ಕೊಡ್ತೀವಿ, ಆರ್ ಸಪೋಸ್ ಸಕ್ಕರೆ ಕಾಯಿಲೆ ಇದೆ ಏನು ಟ್ರೀಟ್ಮೆಂಟ್ ಬೇಕಾ ಕೊಡ್ತೀವಿ ಆ್ಯಂಡ್ ಫಾಲೋ ಅಪ್ ಮಾಡ್ತೀವಿ. ಸಿಮಿಲರ್ಲಿ ಟ್ರಾನ್ಸ್ ಮೇಲ್ಸ್ಗೆ ಸಪೋಸ್ ಇದು ಯೂಟ್ರಸ್ ಓವ್ರೀಸ್ ರಿಮೂವ್ ಮಾಡಲ್ಲ ಆ್ಯಂಡ್ ಇದು ಟೆಸ್ಟೋಸ್ಟೆರಾನ್ ಸ್ಟಾಪ್ ಮಾಡ್ತಾರೆ, ಸಮ್ ವಾಯ್ಸ್ ಚೇಂಜ್ ವಾಪಸ್ ಹೋಗಲ್ಲ, ಸಮ್ ಬೇರೆ ಬಾಡಿ ಚೇಂಜಸ್ ವಾಪಸ್ ಹೋಗಲ್ಲ. ಬಟ್ ಇದು ಹಾರ್ಮೋನ್ ಟ್ರೀಟ್ಮೆಂಟ್ ಸ್ಟಾಪ್ ಮಾಡೋಕ್ಕೆ ಸಪೋಸ್ ಇಂಡಿಕೇಷನ್ ಇದೆ, ಬಾಡಿಯಲ್ಲಿ ಏನೇ ಸೈಡ್ ಎಫೆಕ್ಟ್ಸ್ ಇದೆ, ದೆನ್ ಸ್ಟಾಪ್ ಮಾಡಲೇಬೇಕು. ದೆನ್ ಏನು ಮಾಡ್ತೀವಿ, ಆಲ್ಟರ್ನೇಟಿವ್ ಥರ ಕೊಡ್ತೀವಿ. ಲೈಕ್ ಸಪೋಸ್ ಇಂಜೆಕ್ಷನ್ಸಿಂದ ಸೈಡ್ ಎಫೆಕ್ಟ್ ಆಗ್ತಾಯಿದೆ, ಟ್ರಾನ್ಸ್ಡರ್ಮಲ್ ಕೊಡ್ತೀವಿ, ಈ ಥರ ಮಾಡ್ತೀವಿ, ಆರ್ ಡೋಸ್ ಕಡಿಮೆ ಮಾಡ್ತೀವಿ, ಈ ಥರ ಡಿಸೈಡ್ ಮಾಡ್ತೀವಿ ಆ್ಯಂಡ್ ಫಾಲೋ ಅಪ್ ಮಾಡ್ತೀವಿ. ಬಟ್ ಸಪೋಸ್ ಈ ಬೇರೆ ಥರ ಆಲ್ಸೋ ಟಾಲರೇಟ್ ಮಾಡಲ್ಲ, ಸೈಡ್ ಎಫೆಕ್ಟ್ಸ್ ಜಾಸ್ತಿ ಇದ್ದಾರೆ, ದೆನ್ ಸಮ್ಟೈಮ್ಸ್ ಸ್ಟಾಪ್ ಮಾಡಬೇಕು. ಬಟ್ ಅದು ಪೇಷಂಟ್ಸ್ಗೆ ಇನ್ಫಾರ್ಮ್ ಮಾಡ್ತೀವಿ ಆ್ಯಂಡ್ ಇನ್ಫಾರ್ಮ್ ಡಿಸಿಷನ್ ವಿ ಡು. ಸಮ್ ಚೇಂಜಸ್ ವಾಪಸ್ ಆಗುತ್ತೆ, ಸ್ಪೆಷಲಿ ಟ್ರಾನ್ಸ್ ಫೀಮೇಲ್ಸ್ಗೆ. ಟ್ರಾನ್ಸ್ ಮೇಲ್ಸ್ಗೆ ಫುಲ್ ಚೇಂಜಸ್ ವಾಪಸ್ ಆಗಲ್ಲ, ವಾಯ್ಸ್ ಚೇಂಜ್ ವಾಪಸ್ ಹೋಗಲ್ಲ, ಸಮ್ ಬಾಡಿ ಚೇಂಜಸ್ ವಾಪಸ್ ಹೋಗಲ್ಲ, ಬಟ್ ಸಮ್ ಚೇಂಜಸ್ ವಾಪಸ್ ಹೋಗುತ್ತೆ. ಅದು ವಿ ನೆವರ್ ಅಡ್ವೊಕೇಟ್, ಶುಡ್ ನೆವರ್ ಬಿ ಡನ್. ಅದೇ ಓವರ್ ದ ಕೌಂಟರ್ ವಿದೌಟ್ ಪ್ರಿಸ್ಕ್ರಿಪ್ಷನ್, ಓವರ್ ಡೋಸ್ ಆಲ್ವೇಸ್ ಅವಾಯ್ಡ್ ಮಾಡಿ. ಅದು ಇಂದ ಬಾಡಿಯಲ್ಲಿ ತುಂಬ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಸಮ್ ಪೇಷಂಟ್ಸ್ಗೆ ಸ್ಟ್ರೋಕ್ ಆರ್ ಹಾರ್ಟ್ ಪ್ರಾಬ್ಲಮ್ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಆಬ್ಸಲ್ಯೂಟ್ಲಿ ಅವಾಯ್ಡ್ ಮಾಡಬೇಕು, ಆಬ್ಸಲ್ಯೂಟ್ಲಿ. ಅದು ವಿ ನೆವರ್ ಅಡ್ವೊಕೇಟ್ ದ್ಯಾಟ್. ನಾನು ಹೇಳಿದ್ದೀವಿ ಆಲ್ರೆಡಿ ದಟ್ ನಾನು ಕಮ್ಮಿ ಡೋಸಿಂದ ಶುರು ಮಾಡ್ತೀವಿ, ಸ್ಲೋಲಿ 3 ತಿಂಗಳ 6 ತಿಂಗಳ ಒಂದ್ಸರಿ ಡೋಸ್ ಹೆಚ್ಚು ಮಾಡ್ತೀವಿ. ಸೊ ಅದೇ ಥರ ಫಾಲೋ ಮಾಡಬೇಕು. ಬೈ ಮಿಸ್ಟೇಕ್ ಇದು ಓವರ್ ಡೋಸ್ ಮಾಡೋಕ್ಕೆ ಬೇಡ, ಬೈ ಮಿಸ್ಟೇಕ್ ಜಾಸ್ತಿ ಟ್ರೀಟ್ಮೆಂಟ್ ತೊಗೊಂಡ್ಬೇಡ, ಬೈ ಮಿಸ್ಟೇಕ್ ಎನಿ ಟ್ರೀಟ್ಮೆಂಟ್ ವಿಚ್ ಇಸ್ ನಾಟ್ ಅಪ್ರೂವ್ಡ್ ಯೂಸ್ ಮಾಡೋಕ್ಕೆ ಬೇಡ. ಬಿಕಾಸ್ ಅದರಿಂದ ಸೈಡ್ ಎಫೆಕ್ಟ್ಸ್ ಆದರೆ ಚಾನ್ಸಸ್ ತುಂಬ ಹೈ ಇರುತ್ತೆ, ಬಾಡಿಯಲ್ಲಿ ಪ್ರಾಬ್ಲಮ್ ಆಗುತ್ತೆ ಆ್ಯಂಡ್ ಅದು ಪ್ರಾಬ್ಲಮ್ ಆದರೆ ಮತ್ತೆ ಕಷ್ಟ ಆಗುತ್ತೆ ಪೇಷಂಟ್ಗೆ. ಸೊ ಅದೇ ನಾನು ಅಡ್ವೊಕೇಟ್ ಮಾಡಲ್ಲ. ಪೇಷಂಟ್ಗೆ ಫಸ್ಟೇ ಯಾವಾಗ ಪೇಷಂಟ್ ನೋಡ್ತೀವಿ ಅದಕ್ಕೆ ಹೇಳ್ತೀವಿ ದಟ್ ನೀವು ಬೈ ಮಿಸ್ಟೇಕ್ ಓವರ್ ಡೋಸ್ ತೊಗೊಂಡ್ಬೇಡ, ಓವರ್ ದ ಕೌಂಟರ್ ತೊಗೊಂಡ್ಬೇಡ, ನಾನು ಏನು ಥರ ಡೋಸ್ ಹೇಳ್ತೀವಿ ತಗೋಬೇಕು. ಸೈಡ್ ಎಫೆಕ್ಟ್ಸ್ ಜಾಸ್ತಿ ಆಗುತ್ತೆ ಸಪೋಸ್ ಓವರ್ ಡೋಸ್ ತೊಗೊಳ್ತಾರೆ ಆ್ಯಂಡ್ ನಾನು ಹೇಳ್ತೀವಿ ದಟ್ ಸ್ಲೋಲಿ ಡೋಸ್ ಎಸ್ಕಲೇಟ್ ಮಾಡ್ತೀವಿ, ಬೇಗ ಎಸ್ಕಲೇಟ್ ಮಾಡೋಕ್ಕೆ ಬೇಡ. ಬೇಗ ಎಸ್ಕಲೇಟ್ ಮಾಡ್ತಾರೆ, ತುಂಬ ಸೈಡ್ ಎಫೆಕ್ಟ್ಸ್ ಆದರೆ ಚಾನ್ಸಸ್ ಇರುತ್ತೆ. ಸೊ ಬಿಯರ್ಡ್ ಆಯಿಲ್ ಆ್ಯಂಡ್ ಆಲ್ ದೋಸ್ ಆಯಿಲ್ಸ್ ನಾನು ಡಿಸೈಡ್ ಮಾಡ್ತೀವಿ. ಸಪೋಸ್ 6 months 1 year ಟ್ರೀಟ್ಮೆಂಟ್ ಆದಮೇಲೆ ನಾನು ನೋಡ್ತೀವಿ ಪೇಷಂಟ್ಗೆ ಚೇಂಜಸ್ ಇಲ್ಲ ಬೇಕಾ, ನಾನು ಡಿಸೈಡ್ ಮಾಡ್ತೀವಿ ಈ ಪೇಷಂಟ್ಗೆ ಬೇಕಾ ಬೇಡ. ಆಲ್ ಪೇಷಂಟ್ಸ್ಗೆ ರಿಕ್ವೈರ್ಮೆಂಟ್ ಆಗಲ್ಲ ಆ್ಯಂಡ್ ಇದು ಪೇಷಂಟ್ಗೆ ಏನು ಹೇಳ್ತೀವಿ ದಟ್ ಇದು ಟೈಮ್ ಆಗುತ್ತೆ ಹಾರ್ಮೋನ್ ಟ್ರೀಟ್ಮೆಂಟ್ಗೆ ಎಫೆಕ್ಟ್ಗೆ, ಇದು ಬೇಗ ಆಗಲ್ಲ. ಸೊ ಸಮ್ಟೈಮ್ಸ್ ಕೆಲವು ಜನ ಏನು ಹೇಳ್ತಾರೆ, ನನಗೆ ಯಾಕೆ ಇಮಿಡಿಯೇಟ್ ಆಗ್ತಾ ಇಲ್ಲ, 1 ತಿಂಗಳಲ್ಲಿ ಹೇಳ್ತಾರೆ ನನಗೆ ಚೇಂಜಸ್ ಇಲ್ಲ. 1 ತಿಂಗಳಲ್ಲಿ ಚೇಂಜಸ್ ಆಗಲ್ಲ, ಇದು 1 year 1.5 years ವೇಟ್ ಮಾಡಬೇಕು, ಆಮೇಲೆ ಓನ್ಲಿ ಚೇಂಜಸ್ ಕರೆಕ್ಟ್ ಕಾಣಿಸ್ತಾ ಇದೆ. ಮ್ಯಾಕ್ಸಿಮಮ್ ಚೇಂಜಸ್ಗೆ 2.5-3 years ಟೈಮ್ ಆಗುತ್ತೆ. ಸೊ 1-1.5 ವರ್ಷ ತನಕ ಚೇಂಜಸ್ ಕಾಣಿಸ್ತಾ ಇದೆ, 1 ತಿಂಗಳ 2 ತಿಂಗಳಲ್ಲಿ ಚೇಂಜಸ್ ಕಾಣಲ್ಲ. ಫಸ್ಟ್ ನೀವು ಹಾರ್ಮೋನ್ ಥೆರಪಿ ಶುರು ಮಾಡೋಕ್ಕಾದ್ಮೇಲೆ ನೋಡ್ತೀವಿ ಬಾಡಿ ಸೆಟ್ ಆಗ್ತಾ ಇದೆ ಇಲ್ಲ, ನೀವು ಕಂಫರ್ಟೇಬಲ್ ಇದೆ ಇಲ್ಲ. ಬಿಕಾಸ್ ಹಾರ್ಮೋನ್ ಥೆರಪಿ ಪಾರ್ಷಿಯಲಿ ರಿವರ್ಸಿಬಲ್ ಇದೆ, ಫುಲ್ ರಿವರ್ಸಿಬಲ್ ಇಲ್ಲ. ನಾನು ಹೇಳಿದ್ದೀವಿ ಟ್ರಾನ್ಸ್ ಮೇಲ್ಸ್ಗೆ ರಿವರ್ಸಿಬಲ್ ಇಲ್ಲ, ವಾಯ್ಸ್ ಚೇಂಜ್ ಆ್ಯಂಡ್ ಸ್ವಲ್ಪ ಬಾಡಿ ಚೇಂಜಸ್ ರಿವರ್ಸಿಬಲ್ ಇಲ್ಲ. ಟ್ರಾನ್ಸ್ ಫೀಮೇಲ್ಸ್ಗೆ ಆಲ್ಸೋ ಸ್ವಲ್ಪ ಗ್ರೋತ್ ಆಗುತ್ತೆ, ಬ್ರೆಸ್ಟ್ಗೆ ಅವ್ರು ಬೇರೆ ಆಗುತ್ತೆ ಚೇಂಜಸ್, ಅದು ಫುಲ್ ರಿವರ್ಸಿಬಲ್ ಇಲ್ಲ. ಬಟ್ ಸ್ವಲ್ಪ ಚೇಂಜಸ್ ರಿವರ್ಸಿಬಲ್ ಇದೆ. ಬಟ್ ಅಟ್ಲೀಸ್ಟ್ ಹಾರ್ಮೋನ್ ಥೆರಪಿ ಕ್ಯಾನ್ ಬಿ ಸ್ಟಾಪ್.
ಬಟ್ ಇದು ಸರ್ಜರಿ ಒಂದ್ಸರಿ ಮಾಡ್ತಾರೆ ಮತ್ತೆ ರಿವರ್ಷನ್ ಪಾಸಿಬಲ್ ಇಲ್ಲ. ಈ ಕಾರಣಕ್ಕೆ ಇದು ಫಸ್ಟ್ ಹಾರ್ಮೋನ್ ಥೆರಪಿ ತಗೊಳ್ಳಿ, ಮಿನಿಮಮ್ 6 months ಆದಮೇಲೆ ಡಿಸೈಡ್ ಮಾಡಿ. ಆ್ಯಂಡ್ ಎನಿ ಬೇರೆ ಜೆಂಡರ್ ಫಾರ್ಮಿಂಗ್ ಸರ್ಜರಿ ಆರ್ ಎನಿ ಅದರ್ ಸರ್ಜರೀಸ್ ಅಟ್ಲೀಸ್ಟ್ ಮಿನಿಮಮ್ ನೀವು ವೇಟ್ ಮಾಡಬೇಕು 1 yearಗೆ ಬೆಟರ್. ಅದೇ ನಾನು ಸಜೆಸ್ಟ್ ಮಾಡ್ತೀವಿ. ಬಿಕಾಸ್ 1 year ಯಾಕೆ ಸಜೆಸ್ಟ್ ಮಾಡ್ತೀವಿ, ಬಿಕಾಸ್ ಒಂದ್ಸರಿ ಸರ್ಜರಿ ಆಗುತ್ತೆ, ರಿವರ್ಸ್ ಆಗಲ್ಲ. ಸೊ ಅಟ್ಲೀಸ್ಟ್ 1 year ವೇಟ್ ಮಾಡ್ತಾರೆ ಬೆಟರ್. ಜಾಸ್ತಿ ವೇಟ್ ಮಾಡ್ತಾರೆ ನೋ ಪ್ರಾಬ್ಲಮ್ ಇದೆ, ಬಿಕಾಸ್ ಇದು ಕಂಪಲ್ಸರಿ ಇಲ್ಲ ದಟ್ ಬೇಗ ಸರ್ಜರಿ ಮಾಡಬೇಕು. ತುಂಬ ಜನ ಏನು ಮಾಡ್ತಾರೆ, ಸರ್ಜರಿ ಮಾಡ್ತಾರೆ ಮತ್ತೆ 6 months 6 ತಿಂಗಳು ಆದಮೇಲೆ ಬರ್ತಾರೆ, ನನಗೆ ಸರ್ಜರಿ ಐ ವಾಸ್ ಅ ಮಿಸ್ಟೇಕ್, ನಾನು ವಾಪಸ್ ಹೋಗಬೇಕು ಅದೇ ಥರ. ದೆನ್ ತುಂಬ ಕಷ್ಟ ಆಗುತ್ತೆ. ದೆನ್ ರಿವರ್ಸಲ್ ಮಾಡೋಕ್ಕಾಗಲ್ಲ, ಡಿಟ್ರಾನ್ಸಿಷನ್ ಮಾಡೋಕ್ಕಾಗಲ್ಲ. ಅದೇ ಕಾರಣ ನಾನು ಹೇಳ್ತೀವಿ, ಫಸ್ಟ್ ಹಾರ್ಮೋನ್ಸ್ ತಗೊಳ್ಳಿ, ನೋಡಿ ಬಾಡಿಯಲ್ಲಿ ಸೆಟ್ ಆಗ್ತಾಯಿದೆ, ನೀವು ಓಕೆ ಇದ್ದಾರೆ, ದೆನ್ ಡಿಸೈಡ್ ಮಾಡ್ತೀವಿ ನೀವುಕ್ಕೆ ಸರ್ಜರಿ ಹೋಗಬೇಕು ಬೇಡ. ಅದೇ ಸರ್ಜರಿ ಮುಂಚೆ ಮತ್ತೆ ಸೈಕ್ಯಾಟ್ರಿಸ್ಟ್ಗೆ ಒಂದ್ಸರಿ ಹೋಗಿ, ಸೈಕ್ಯಾಟ್ರಿಸ್ಟ್ ಚೆಕ್ ಮಾಡ್ತಾರೆ, ನೀವು ಮೆಂಟ್ಲಿ ಓಕೆ ಇದೆ ಸರ್ಜರಿ ಬಗ್ಗೆಗೆ, ಅಡ್ಜಸ್ಟ್ ಮಾಡೋಕ್ಕಾಗತ್ತೆ, ದೆನ್ ಓನ್ಲಿ ಸರ್ಜರಿಗೆ ಕನ್ಫರ್ಮೇಷನ್ ಕೊಡ್ತಾರೆ. ಇದು ಡಾಕ್ಟರ್ಸ್ ಇದೆ, ಡಾಕ್ಟರ್ಸ್ ಹೆಲ್ಪ್ ಮಾಡ್ತಾರೆ. ವಿ ಹ್ಯಾವ್ ಅ ಫುಲ್ ಟೀಮ್. ಸೈಕ್ಯಾಟ್ರಿ ಡಾಕ್ಟರ್ ಇದೆ, ಯೂರಾಲಜಿಸ್ಟ್ ಇದೆ, ಪ್ಲಾಸ್ಟಿಕ್ ಸರ್ಜನ್ ಇದೆ, ಸರ್ಜನ್ಸ್ ಇದೆ, ಗೈನಕಾಲಜಿಸ್ಟ್ ಇದೆ, ಆಲ್ ಡಾಕ್ಟರ್ಸ್ ಇದೆ. ಬೇರೆ ಬೇರೆ ಗೌರ್ಮೆಂಟ್ ಬೇರೆ ಬೇರೆ ಸ್ಟೇಟ್ಸಲ್ಲಿ ಅದು ಟ್ರಾನ್ಸ್ಗೆ ತುಂಬ ಪಾಲಿಸೀಸ್ ಮಾಡ್ತಾರೆ. ಸೊ ಮೋಸ್ಟ್ಲಿ ಟ್ರಾನ್ಸಲ್ಲಿ ಸಮ್ ಸರ್ಜರೀಸ್ ಕವರ್ ಆಗುತ್ತೆ ಇನ್ಶೂರೆನ್ಸಲ್ಲಿ ಥ್ರೂ ಗೌರ್ಮೆಂಟ್. ಆ್ಯಂಡ್ ತುಂಬ ಸ್ಟೇಟ್ಸಲ್ಲಿ ಅದು ಸ್ಟಾರ್ಟ್ ಆಗಿದೆಯಾ, ಇಲ್ಲೇ ಆಲ್ಸೋ ದೇ ಆರ್ ಪ್ಲ್ಯಾನಿಂಗ್. ಅದು ಜೊತೆಯಲ್ಲಿ ಇನ್ಶೂರೆನ್ಸ್ ಆಲ್ ಕವರ್ ಮಾಡಲ್ಲ, ಬಿಕಾಸ್ ಸಮ್ಟೈಮ್ಸ್ ಇದು ಹಾರ್ಮೋನ್ಸ್ಗೆ ಸೈಡ್ ಎಫೆಕ್ಟ್ಸ್ ಅಂಡರ್ ಇನ್ಶೂರೆನ್ಸ್ ಕವರ್ ಆಗಲ್ಲ ಆ್ಯಸ್ ಪರ್ ದ ಗೈಡ್ಲೈನ್ಸ್. ಬಟ್ ಮೋಸ್ಟ್ಲಿ ಇದು ಇವಾಗ ಡಿಸ್ಕಸ್ ಮಾಡ್ತಾರೆ, ಡಿಸೈಡ್ ಮಾಡ್ತಾರೆ. ಮೇ ಬಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ಚೇಂಜ್ ಆಗುತ್ತೆ. ಬಟ್ ಗೌರ್ಮೆಂಟ್ ಗೈಡ್ಲೈನ್ಸಿಂದ ಸ್ವಲ್ಪ ಸರ್ಜರೀಸ್ಗೆ ಕವರ್ ಮಾಡೋಕ್ಕೆ ಪ್ಲ್ಯಾನ್ ಇದೆ. ಸೊ ಮೇ ಬಿ ಅಂಡರ್ ಗೌರ್ಮೆಂಟ್ ಸ್ಕೀಮ್ಸ್ ಕವರ್ ಆಗುತ್ತೆ. ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಆಲ್ಸೋ ಟ್ರೀಟ್ಮೆಂಟ್ ಇದು ಗೌರ್ಮೆಂಟ್ ಫ್ರೀ ಸ್ಟಾರ್ಟ್ ಮಾಡೋಕ್ಕೆ ಪ್ಲ್ಯಾನ್ ಇದೆ ಇನ್ ಅವರ್ ಸ್ಟೇಟ್ ಆಲ್ಸೋ. ಸೊ ಮೋಸ್ಟ್ಲಿ ಇಟ್ ಶುಡ್ ಬಿ ಡನ್ ಇನ್ ಅ ಫ್ಯೂ ಇಯರ್ಸ್ ಆರ್ ಫ್ಯೂ ಮಂತ್ಸ್, ವಿ ಡೋಂಟ್ ನೋ, ಇಟ್ ಈಸ್ ಗೋಯಿಂಗ್ ಆನ್, ಡಿಸ್ಕಷನ್ಸ್ ಆರ್ ಗೋಯಿಂಗ್ ಆನ್. ಸೊ ಅದೇ ಪ್ರಕಾರ ಡಿಸೈಡ್ ಆಗುತ್ತೆ. ಸೊ ಆಲ್ ಇನ್ಶೂರೆನ್ಸಲ್ಲಿ ಕವರ್ ಆಗಲ್ಲ. ಸೊ ಅದೇ ಪ್ರಾಬ್ಲಮ್ ಇದೆ. ಸೊ ದ್ಯಾಟ್ ಇಸ್ ವೈ ನಾನು ರಿಕಮೆಂಡ್ ಮಾಡ್ತೀವಿ, ಓವರ್ ದ ಕೌಂಟರ್ ಓವರ್ ಡೋಸ್ ತೊಗೊಂಡ್ಬೇಡ, ನೀ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಮತ್ತು ಇನ್ಶೂರೆನ್ಸ್ ಕವರ್ ಮಾಡಲ್ಲ, ಬಿಕಾಸ್ ಅದೇ ಅಂಡರ್ ಸೂಪರ್ವಿಷನ್ ಇಲ್ಲ. ಅದೇ ಕಾರಣ ಗೌರ್ಮೆಂಟ್ ಸ್ಕೀಮ್ ಇದೆ, ಸೊ ಅದೆಯಿಂದ ಕವರ್ ಆಗುತ್ತೆ. ಬಟ್ ಸಮ್ಟೈಮ್ಸ್ ಇದು ತುಂಬ ಓವರ್ ಡೋಸ್ ತೊಗೊಂಡಾದ್ಮೇಲೆ ಹಾರ್ಮೋನ್ಸ್ಗೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ, ಅದೇ ಸಮ್ಟೈಮ್ಸ್ ಆಯುಷ್ಮಾನಲ್ಲಿ ಕವರ್ ಆಗಲ್ಲ. ಅದೇ ಕಾರಣ ಓವರ್ ಡೋಸ್ ತೊಗೊಂಡ್ಬೇಡ, ಡಾಕ್ಟರ್ ಏನು ಥರ ಅಡ್ವೈಸ್ ಮಾಡ್ತಾರೆ ಅದೇ ಥರ ಫಾಲೋ ಮಾಡಿ. ನಾನು ಇದು ಮೆಡಿಕಲ್ ಕಾಲೇಜ್ ಹಾಸ್ಪಿಟಲಲ್ಲಿ ಅದೇ ಇದೆ, ಟ್ರೀಟ್ಮೆಂಟ್ ಫೆಸಿಲಿಟೀಸ್ ಇದೆ, ಅಲ್ಲಿಂದ ಕೊಡ್ತಾರೆ. ಆ್ಯಸ್ ಪರ್ ದ ಗೈಡ್ಲೈನ್ಸ್, ಆ್ಯಸ್ ಪರ್ ದ ರೂಲ್ಸ್, ವಿ ವಿಲ್ ಹ್ಯಾವ್ ಟು ಚೆಕ್ ಅಕಾರ್ಡಿಂಗ್ಲಿ ದೇ ಆರ್ ಗಿವಿಂಗ್. ಥ್ಯಾಂಕ್ ಯು.